ಸಿನ್ನೂರ್ ಚಿತ್ತಲ್ ಪತ್ತಲ್ ಮತ್ತೆ ಡಿ ವಿ ಅವ್ರು ಅದೇ ರೈಡ್ ಮಾಡಿದ್ವಲ್ಲ ನಮ್ಮ ವಿಜಯ್ ಪ್ರಕಾಶ್ ಅವರು. ಓ ಸುದೀಪ್ ಅವರು ಬಂದ್ರು ಹುಡುಗರು. ವಿರಾಟ್ ಕೊಹ್ಲಿ ಫ್ಯಾನು. ಹಾಂ ಡ್ರೀಮ್ ಬೈಕಾ? ನೀವು ಹಿಂಗೆ ಮಾಡಿದ್ರೆ ಅಷ್ಟೇ, ನಾವು ಬೆಂಗಳೂರಿಗೆ ಹೋಗಲ್ಲ. ಗಾಡಿ ನಾವು ಉಜ್ಜಾಕ್ಬಿಟ್ರೆ ಹೋಗೋ ರೆವ್ ಮಾಡಿ ಬೇಡ ಅನ್ನಕ್ಕಾಗಲ್ಲ, ಕಡೆ ಬಿಡಕ್ಕೆ ಹೋಗಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಆಲ್ಮೋಸ್ಟ್ 3 ದಿನ ಆಯಿತು ನಮ್ಮ ರೈಡ್ ಶುರು ಮಾಡಿ. ಸಿನ್ನೂರ್ ಹತ್ರ ಬಂದು ಮಂತ್ರಾಲಯ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇವಾಗ ಸಿನ್ನೂರ್ ಹತ್ರ ಇಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ, ವಿನಯ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಚೆಕ್ಔಟ್ ಮಾಡಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಬೆಳಿಗ್ಗೆಯಿಂದನೇ ಬಂದು ಕಾಯ್ಕೊಂಡಿದ್ದಾರೆ, ಬಿಕಾಸ್ ಟು ಸಿ ಅವರ್ ಬೀಸ್ಟ್. ಸೊ ಇವಾಗ ಜಸ್ಟ್ ವಾಕ್ ಮಾಡೋಣ, ಲಗೇಜ್ ಎಲ್ಲ ಮೌಂಟ್ ಮಾಡಾಯಿತು. ನಮ್ಮ ಎ ಡಿ ವಿ ಈಸ್ ಆಲ್ ಸೆಟ್. ನಮ್ಮ ಎ ಡಿ ವಿ ಇರೋದ್ರಿಂದ ಒಂದು ಸ್ವಲ್ಪ ಬಚಾವು, ಇರೋ ಬರೋ ಲಗೇಜ್ ಟಾಪ್ ಬಾಕ್ಸು ಎಲ್ಲನೂ ತುಂಬ ಹಾಕಿದ್ದೀವಿ, ಸೊ ದಟ್ ವಿ ಬೋತ್ ಕ್ಯಾನ್ ರೈಡ್ ಆರಾಮ್ಸೆ. ಸೊ ಎಸ್, ವಿ ಆರ್ ಆಲ್ ಸೆಟ್ ಟು ಗೋ. ಮಂತ್ರಾಲಯ ಬರಬೇಕಿತ್ತು, ಸೊ ನಮ್ಮನ್ನು ಮಿಸ್ ಆದ. ನೀವು ಬಿಡಿ, ಸಾಕರ್ ಮಂದಿ ಏನೇನೋ ದೊಡ್ಡ ದೊಡ್ಡ ಕೆಲಸಗಳಿರುತ್ತೆ. ಬ್ಯಾಂಕ್ ಪರ್ಚೇಸ್ ಮಾಡಕ್ಕೆ ಹೋಗಿದ್ರಲ್ಲ, ಐಶ್ ಮಾಡೋಕ್ಕೆ. ಎಸ್, ಫುಲ್ ಕ್ಯಾಶು. ನಮ್ಮನ್ನ ನಿಮಗೆ ಚಿನ್ನ ಅಥವಾ ಲೋನು ಏನೇ ಬೇಕು, ಫಿನಾನ್ಸು ಏನೇ ಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ನಮ್ಮನ್ ರೋಹಿತ್ ಬೈ. ಆರಾಮ? ಓ ಆರಾಮ್ ಬ್ರೋ. ನಿಮ್ಮ ಹೆಸರು? ಯಶವಂತ್, ಸಿದ್ಧಾರ್ಥ್, ಪವನ್. ನಿಮ್ದೆಲ್ಲ ಇಲ್ಲೇನಾ, ಇದೇ ಊರಾ? ಓಕೆ, ನೈಸ್. ಹಾಂ ಹಾಂ ಹಾಂ. ಎಲ್ಲಿದೆ? ಕೆಂಗೇರಿ. ಓ ನೈಸ್. ಹಾಂ 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 ಹಾಂ, ಸ್ಟೋರಿ ಅದೇ ನಾನು ಅಲ್ಲಿಂದ ಬರ್ಬೇಕಾದ್ರೆ ಸ್ಟೋರಿ ಅಪ್ಡೇಟ್ ಮಾಡಿಬಿಟ್ಟಿದ್ದೆ. ಹೌದು, ನೆನ್ನೆ ಇಲ್ಲೇ ಸಿಂಧೂರಲ್ಲೇ ಓಡಾಡ್ತಾ ಇದ್ವಿ ನೈಟು. ಹಾಂ ಓಕೆ. ಓಕೆ, ನಮ್ಮ ಬೇಸ್ಟ್ ವಾರ್ಮ್ ಆಗ್ತಾ ಇದೆ. ನಾನೆಲ್ಲ ನೈಟೆಲ್ಲ ಸಿನ್ನೂರಲ್ಲೆಲ್ಲ ಮೆರವಣಿಗೆ ನಮ್ಮ ಗಾಡಿಗಳು. ಫ್ಲ್ಯಾಶ್ ಬ್ಯಾಕ್. ಇಲ್ಲಿ ನೋಡಿ, ಸಿನ್ನೂರಲ್ಲಿ ಬಾಯ್ಸ್ ಎಲ್ಲ ಯಾವ ಥರ ತುಂಬಿಕೊಂಡಿದ್ದಾರೆ. ಫುಲ್ ಸಿನ್ನೂರ್ ಚಿತ್ತಲ್ ಪತ್ತಲ್. ನಡೀರಿ. ಫುಲ್ ಹಬ್ಬ ಬಾಯ್ಸ್ಗೆ. ಯಾವುದು ನಂದ? 8 months ಆಯಿತು ಬ್ರೋ, ಏಪ್ರಿಲಲ್ಲಿ ತೊಗೊಂಡಿದ್ದು. ಹಾಂ, ಬಾನ್ ಬೀಚ್ದು ಅದೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ನೊಂದು ಸ್ವಲ್ಪ ದಿನ ಹುಡುಕ್ತಾ ಇದ್ದೀವಿ, ನೋಡೋಣ. ಪ್ರಾಬ್ಲಿ ಒಂದು 2 months. ಹಾಂ, ಡಿ ವಿ ಅವ್ರು ಅದೇ ರೈಡ್ ಮಾಡಿದ್ವಲ್ಲ, ಅವತ್ತು ಸಿಕ್ಕಿದ್ರು. ಅದಾದಮೇಲೆ ಮತ್ತೆ ಸಿಕ್ಕಿಲ್ಲ, ಅವರು ಸ್ವಲ್ಪ ಬ್ಯುಸಿ ಆಗಿಬಿಟ್ರು. ಸೊ ಅದೇ ಇವಾಗ ಅವರು ನಾರ್ತ್ ಈಸ್ಟ್ ಸೈಡ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಬೈಕ್ ಬಂದಿಲ್ಲ, ಸೊ ನೋಡಬೇಕು. ಹಾಂ, ತುಂಬ ಲೋಡ್ ಇದೆ. ಹಾಂ ಹೌದು, ರೇವಾ. ಹಾಂ ಓಕೆ, ಜಸ್ಟ್ ಇವಾಗ ತಾನು ಆಫ್ ಆಗಿದೆ, ಆಲ್ ಸೆಟ್. ತುಂಬ ಲೌಡ್ ಇದೆ. ಹೌದು, ಇಲ್ಲಿ ಬೇರೆ ಸ್ವಲ್ಪ ಸೈಲೆಂಟ್ ಆಗಿದೆಯಲ್ಲ. ಬಂದರು ಹುಡುಗರೆಲ್ಲ ಓಡ್ ಬರ್ತಾವ್ರಲ್ಲಿ. ಓ ನೈಸ್ ಬ್ರೋ, ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ವಿಜಯ್ ಪ್ರಕಾಶ್ ಅವರು ಬಂದಿದ್ರಾ ಈ ಕಡೆ ಸಿನ್ನೂರು ಯುವ ದಸರಾ? ಹಾಂ, ದಸರಾಗೆ. ನೈಸ್, ಸಖತ್ತಾಗಿದೆ ಬ್ರೋ, ಕಂಟಿನ್ಯೂ ಮಾಡಿ ನಿಮ್ಮ ಪ್ಯಾಷನ್ನ. ಹೌದಾ? ಹಾಂ ಹಾಂ ಹಾಂ. ಏಯ್, ತುಂಬ ಚೆನ್ನಾಗಿದೆ ಪಿಕ್ಸ್ಗಳೆಲ್ಲ. ಅಭಿ ವಿಜುವಲ್ಸ್ ನೈಸ್.
ಓಕೆ, ಸೊ ನೋಡಿ ನಮ್ಮ _visuals_ ಅಂತ ಇದೆ ಇನ್ಸ್ಟಾಗ್ರಾಮ್ ಚಾನಲು. ನೀವೇ ಸಿನ್ನೂರು ಕಡೆ ಇದ್ದು ನಿಮಗೆ ವರ್ಕ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓ ಸುದೀಪ್ ಅವರು ಸಿನ್ನೂರಲ್ಲ? ಓ ನೈಸ್. ಅಂದರೆ ಏನು ಶೂಟಿಂಗ್ ಬಂದಿದ್ರಾ? ಎಲೆಕ್ಷನ್. ಓಕೆ ಓಕೆ, ಕ್ರೇಜಿ. ಈಗ ಸ್ವಲ್ಪ ಇದು ನಮ್ಮೂರು ನಂಗೂ ಗೊತ್ತಿಲ್ಲ ವರ್ಲ್ಡ್ಸ್ ರಿಚೆಸ್ಟ್ ತಾಲೂಕು ಅಂತ ಅಂದ್ಬಿಟ್ಟು ನಿನ್ನೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗೊತ್ತಾಯ್ತು. ಹಾಂ ಬ್ರೋ, ಬರ್ತೀವಿ, ಒಂದ್ಸಲ ಬರ್ತೀವಿ ಪಕ್ಕ. ಹೌದಾ? ಒಂದ್ಸಲ ಬೈಕರ್ ಕಂಪನಿ ಸಿಕ್ತು ಅಂದರೆ ಅಷ್ಟೇ, ಇಡೀ ಗ್ರೂಪೇ ಬೈಕರ್ಸ್ ಆಗ್ಬಿಡ್ತಾರೆ. ಓ ಬಂದರು ಹುಡುಗರು. ವಿರಾಟ್ ಕೊಹ್ಲಿ ಫ್ಯಾನು. ಹಾಯ್. ಹೌದಾ? ಥ್ಯಾಂಕ್ ಯು. ನೈಟು ಕೇಳಿಸ್ಕೊಂಡ ಸೌಂಡು ಹೆಂಗಿತ್ತು? ಹಾಂ ಅಲ್ಲೇನಾ? ಮತ್ತೆ ವಾಪಸ್ ಬರ್ತಾರಂತ ನೋಡಿಲ್ಲ. ಇಲ್ಲ, ಇಲ್ಲೇ ಬಂದ್ಬಿಟ್ವಲ್ಲ, ಇವಾಗ ಹೆಂಗೆ ಹೊಡ್ತೀವಿ ನಾವು. ಮಾಡ್ತೀರಾ ಲೈಟಾಗಿ? ಹಿಂಗೆ ಮಾಡಿದ್ರೆ ಅಷ್ಟೇ, ನಾವು ಬೆಂಗಳೂರಿಗೆ ಹೋಗಲ್ಲ. ಹಾಂ ಅದೇನೆ, ಹುಡುಗರು ಬಲ್ಲು ಎಳ್ದಾಕ್ಬಿಟ್ರು. ಹಾಂ ಬ್ರೋ, ಹೆಲ್ಮೆಟ್ ಹಾಂ ತೆಗಿತೀನಿ. ಹೌದಾ? ಹಾಂ ಡ್ರೀಮ್ ಬೈಕಾ? ಓ ಆಗುತ್ತೆ, ಎಲ್ಲರಿಗೂ ಒಂದೇ ತಗೊಳ್ಳಿ. ಓಕೆ, ಸೊ ಹೊಡೋಣ ಇವಾಗ. ಹಾಂ ಓಕೆ ಬ್ರೋ, ಪಕ್ಕ ಹೊಡೋಣ ಇವಾಗ ಇಲ್ಲಿಂದ. ಸೇಮ್ ಇಯರ್. ಬಾಯ್ ಸರಿ, ಬಾಯ್ ಬ್ರೋ. ಬಾಯ್ ಬ್ರೋ. ನಿಧಾನ. ಹಾಂ ಇದೆ ಇನ್ಸ್ಟಾಗ್ರಾಮು. ಹೌದಾ? ಓಕೆ, ಥ್ಯಾಂಕ್ ಯು ಬ್ರೋ. ಓಕೆ, ಬಾಯ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಥ್ಯಾಂಕ್ ಯು. ಓ ಎಲ್ಲ ಉಜ್ಜಾಕ್ತಾರೆ ಗಾಡಿನ. ಹಾಂ ನಿಧಾನವಾಗಿ ಮಾಡೋಣ. ಅಷ್ಟೊಂದೆಲ್ಲ ಮಾಡಬಾರ್ದು ಕಣ್ರೋ ಬೈಕು. ಎಲ್ಲಿದ್ರೆ ಎಲ್ಲ ಕೇಳ್ತಾರೆ, ಹೊಟ್ಬಿಡೋಣ ನೆಕ್ಸ್ಟು. ಹಾಂ ಓ ಫುಲ್ ಹೀಟ್ ಆಯಿತು, ಓವರ್ ಹೀಟ್ ಆಯಿತು. ಹಾಂ ಬಾಯ್ ಸಿಯಾ. ಬಾಯ್ ಗಾಡಿನ ಉಜ್ಜಾಕ್ಬಿಟ್ರೆ ಹೋಗೋ ರೆವ್ ಮಾಡಿ. ಓಕೆ, ಸೊ ನಾವಿನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇಲ್ಲೇ ಮುಂದೆ ಕಾಡಿರ್ಗಿ ಅಂತ ಇದೆ, ಸೊ ಮುಂದೆ ಫ್ಯೂಯಲ್ ಹಾಕ್ಸ್ಕೊಂಡು ಕರಡ್ಗಿನಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಮೂವ್ ಆಗ್ತೀವಿ. ಇನ್ನೂ ನಾವು ಹೈವೇನೇ ಟಚ್ ಆಗಿಲ್ಲ, ಅಂದರೆ ಮೇನ್ ರೋಡೇ ಟಚ್ ಆಗಿಲ್ಲ. ಅಷ್ಟು ಬೇಗ ಹುಡುಗರುಗಳು ಹೋಟ್ಲ ಹತ್ರನೇ ಹುಡ್ಕೊಂಡ್ಬಂದ್ಬಿಟ್ಟವ್ರೆ. ಇವ್ರು ನೆನ್ನೇನು ಬಂದಿದ್ರು ಇವರು. ಬಾಯ್ ಬನ್ನಿ. ನಿಧಾನಕ್ಕೆ. ಓಕೆ, ಬಾಯ್. ಓಕೆ ಬ್ರೋ, ಬಾಯ್. ನಾವು ಆ್ಯಕ್ಚುಲಿ ನೈಟ್ ಹೋಗಿದ್ವಲ್ಲ ಸಿಟಿ ರೌಂಡ್ಸ್ಗೆ, ಆ ಥರ ಏನಾದ್ರು ಇವಾಗೇನಾದ್ರು ಹೋಗ್ಬಿಟ್ಟಿದ್ರೆ ಅಷ್ಟೇ. ಹೌದು ಪಕ್ಕ. ಬಟ್ ಏನು ಮಾಡೋಕ್ಕಾಗಲ್ಲ, ಹುಡುಗರುಗಳಿಗೂ ಆಸೆ ಖುಷಿ. ಈ ಕಡೆ ಬೇಡ ಅನ್ನೋಕ್ಕಾಗಲ್ಲ, ಈ ಕಡೆ ಬಿಡೋಕ್ಕೂ ಹೋಗಲ್ಲ. ಇಲ್ಲೇನಾ? ಹಾಂ ಓಕೆ, ಸೊ ಇಲ್ಲೇ ಹೋಟೆಲ್ ವಿಷ್ಣುಪ್ರಿಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್.
ಕಾರಟಗಿ. ಸೊ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ರೀ. ಓಕೆ, ಸೊ ಬಿಸಿ ಬಿಸಿ ಬೆಣ್ಣೆ ದೋಸೆ ಬಂದಿದೆ. ಇಲ್ಲಿನ ಸ್ಪೆಷಲ್ಲು ನಮ್ಮ ಹುಡುಗರು ಏನದು ಟೊಮೆಟೊ ಬಾತ ಪಲಾವ್. ಓ ಮೈ ಗಾಡ್. ಸೊ ಪಲಾವ್ ತೊಗೊಂಡಿದ್ದಾರೆ. ಹಂಗೆ ಇಲ್ಲಿ ದೋಸೆ ಎಲ್ಲ ತೊಗೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಇಲ್ಲಿಂದ ನಾವು ಬೆಂಗಳೂರು ಕಡೆ ಹೊರಡ್ತೀವಿ. ರೋಹಿತ್ ಮತ್ತು ನಮ್ಮನ್ನು ವಾಪಸ್ ಹೋಗ್ತಾರೆ. ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಖುಷಿ ಆಯಿತು ಗೈಸ್. ಲಾಸ್ಟ್ 3 ಡೇಸಿಂದ ಇಲ್ಲಿ ಚೆನ್ನಾಗಿ ಸಿಕ್ಕಿರೋ ಪ್ರೀತಿ, ಅಟೆನ್ಷನ್ನು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಲ್ಲ. ಬಟ್ ಯಾ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ರೋಹಿತ್ ಅವ್ರಿಗೆ ಮತ್ತು ನಮ್ಮನ್ನವ್ರಿಗೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಲೈಕ್ ಗೆಸ್ಟ್ ಫೀಲಿಂಗ್ ಅನ್ನೋ ಥರ ಇಂಥ ಮೋರ್ ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಎಸ್, ಸಿಗೋಣ. ಬೆಂಗಳೂರು ಬಂದಾಗ ನೀವು ಬನ್ನಿ, ನಾವು ಅಲ್ಲೆಲ್ಲ ಅಡ್ಡಾಡೋದು. ಬೇಗ ಬನ್ನಿ ನೀವು. ಎಸ್ ಗ್ರೂಪಿಗೆ ಕರ್ಕೊಂಡ್ ಬನ್ನಿ. ಎಸ್, ನೆಕ್ಸ್ಟು ಎಂಟೈರ್ ಗ್ರೂಪ್ ಏನೋ ಈವೆಂಟ್ ಮಾಡೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬ್ಯಾಕ್ ಟು ಹೈವೇ. ಓಕೆ, ಆಫ್ಟರ್ ಬ್ರೇಕ್ಫಾಸ್ಟ್ ಒಂದು ಲಾಂಗ್ ಬ್ರೇಕ್ ತೊಗೊಂಡ್ವಿ. ಇಲ್ಲಿಂದ ನಮ್ಮ ರೋಹಿತ್ ಅವರು ಮತ್ತು ನಮ್ಮನ್ನವರು ಎಲ್ಲ ಬೀಳ್ಕೊಡುಗೆ ಕೊಡ್ತಾರೆ. ಇಲ್ಲಿಂದ ಅವರು ಮನೆಗೆ ವಾಪಸ್ ಹೋಗ್ತಾರೆ, ನಾವು ಇಲ್ಲಿಂದ ನಮ್ಮ ಮನೆಗೆ ವಾಪಸ್ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗುವ DJ ಬಾಯ್, ಸಿಗೋಣ. ಬಾಯ್ ಬಾಯ್, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಬರ್ತೀವಿ. ಮತ್ತೆ ಬೆಂಗಳೂರು ಬನ್ನಿ ನೀವು. ಎಸ್. ಹಾಂ, ಹಂಪಿ. ನೆಕ್ಸ್ಟ್ ರೈಡು ಹಂಪಿನೇ. ಇಲ್ಲ, ಅಷ್ಟಲ್ಲಿ ಬಂದಿರುತ್ತೆ, ಗೊತ್ತೇ ಬಿಡಿ. ಎಸ್. ಬಾಯ್. ಥ್ಯಾಂಕ್ ಯು. ಬಾಯ್. ಓಕೆ, ಇಲ್ಲಿಂದ ಬ್ಯಾಕ್ ಟು ಬೆಂಗಳೂರು. ಲೆಟ್ಸ್ ಗೋ. ಬಾಯ್. ಲೆಟ್ಸ್ ಗೋ. ಇಲ್ಲಿಂದ ಎಕ್ಸಾಕ್ಟ್ಲಿ ಬೆಂಗಳೂರಿಗೆ 400 ಕಿಲೋಮೀಟರ್ ಇದೆ. ನೋಡೋಣ, ಮಧ್ಯದಲ್ಲಿ ಸ್ಟಾಪ್ಗೆ ಕೊಟ್ಕೊಂಡು ಆರಾಮಾಗಿ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಪ್ಲ್ಯಾನೇ ಇಲ್ಲ. ಬರ್ಬೇಕಾದ್ರೆ ಮಾತ್ರ ಮೀಟಪ್ ಎಲ್ಲನೂ ಪ್ಲ್ಯಾನ್ ಮಾಡಿದ್ದಿದ್ದು. ಹೋಗ್ಬೇಕಾದ್ರೆ ಆರಾಮಾಗಿ ಹೋಗೋಣ ಅಂತಬಿಟ್ಟು ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಬಿಡಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಗೊತ್ತಲ್ಲ, ನಾವು ನಮ್ಮ ವಾಯ್ಸು ಮಾಮೂಲಿ. ಸೊ ಆದಷ್ಟು ನಾವು ಸಿಟಿಗೆ ಸ್ವಲ್ಪ ಲೇಟ್ ನೈಟ್ ರೀಚ್ ಆದರೆ ಬೆಟರು. ಯಾಕಂದರೆ ಸಾಯಂಕಾಲ ನಾವು ರೀಚ್ ಆಗೋಷ್ಟರಲ್ಲಿ ಮತ್ತೆ ಟ್ರಾಫಿಕ್ ಆದರೆ ಸಿಟಿ ಒಳಗಡೆ ಹಿಂಸೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ನೈಟೇ ರೀಚ್ ಆಗೋಣ ಅಂತಬಿಟ್ಟು ಇವಾಗ ಹೊರಟಿರೋದು. ಮಾತ್ರ ಇಲ್ಲಿನ ವೆದರ್ಗೂ, ಇಲ್ಲಿನ ಜನರಿಗೂ, ಇಲ್ಲಿನ ಭಾಷೆ, ಕಲ್ಚರ್ ಮತ್ತು ಅವ್ರು ಟ್ರೀಟ್ ಮಾಡಿದ ರೀತಿ ಎಲ್ಲನೂ ಓವರಾಲ್ ಒಂದು ಟೋಟಲ್ ಒಂದು ಒಳ್ಳೆ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಸಿಂಧನವ್ರು ಕೊಟ್ಟಿರೋ ಪ್ರೀತಿ, ಅವ್ರ ರಿಯಾಕ್ಷನ್, ಅಟೆನ್ಷನ್, ಸೀರಿಯಸ್ಲಿ ನನಗೆ ಸಕ್ಕತ್ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಇನ್ನೂ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಸಿಂಧನೂರಲ್ಲಿ ಏನಾದ್ರು ಮೀಟಪ್ ಮಾಡಿದ್ದಿದ್ರೆ ಇನ್ನೂ ಊರವರೆಲ್ಲ ಸೇರ್ಕೊಂಡಿರೋರು. ಬಟ್ ಅದು ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡೋಣ. ನಮ್ಮ ರೋಹಿತ್ ಅವ್ರನ್ನ ಅದೇ ಹೇಳ್ತಾಯಿದ್ರು, ನೆಕ್ಸ್ಟ್ ಟೈಮ್ ಇಲ್ಲೇ ಏನಾದ್ರು ಒಂಥರ ಈವೆಂಟ್ ಥರ ಏನಾದ್ರು ಮಾಡೋಣ. ಅವಾಗ ಎಲ್ಲರೂ ನೀವು ನಿಮ್ಮ ಬಾಯ್ಸು, ಸುಮೋ ಬೈಕರ್ಸ್ ಎಲ್ಲನೂ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ವಿಲ್ ಪ್ಲ್ಯಾನ್ ಸಮಥಿಂಗ್ ಬಿಗ್ ನೆಕ್ಸ್ಟ್ ಟೈಮ್. ಗಂಗಾವತಿ, ಸಿನ್ನೂರು ಈ ಕಡೆ ಇರೋರಿಗೆಲ್ಲರಿಗೋಸ್ಕರ ಒಂದು ಸ್ಪೆಷಲ್ ರೈಡ್ ಮಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಿನ್ನೂರ್. ಇಲ್ಲಿ ಲಿಫ್ಟ್ ಅಲ್ಲ. ಬೋಟ್ ಕಾಣಿಸ್ತು. ಬೆಂಗಳೂರು ಇನ್ನು 347 ಕಿಲೋಮೀಟರು. ಹೈವೇನಲ್ಲಿ ಇಲ್ಲೇ ಹಾಕೊಂಡ್ಬಿಟ್ಟವ್ರಲ್ಲ ಇದನ್ನೆಲ್ಲ ಭತ್ತನ. ಯಾರೋ ಟರ್ನಿಂಗ್ ಕಾರ್ನರಿಂಗ್ ಅಂತ ಬಂದರೆ ಮುಗೀತು ಕತೆ ಇಲ್ಲಿ. ನೋಡಿ ಬಾಯ್ಸ್ ಮೊಕ್ಕದಲ್ಲಿ ಹಂಗೆ ನಗು ಎಕ್ಸಾಸ್ಟ್ ಸೌಂಡ್ ಹೇಳ್ತಿದ್ದಂಗೆ ನಗು. ಓ ಹಂಸು ಹುಷಾರು, ಟಚ್ ಆಗುತ್ತೆ. ಇಲ್ಲ ಇದೆಯಲ್ಲ ಟನಲ್ಲು, ನಿಲ್ಸ್ಕೊಳ್ಳೋಣ.
ಟನಲ್ದು ನೈಟ್ ಯಾವ ಥರ ಇತ್ತು ಅಂತ ನೋಡಿರ್ತೀರಾ. ಸೊ ಇವಾಗ ಡೇ ಟೈಮು, ಬಟ್ ವೆಹಿಕಲ್ಸ್ಗಳು ಜಾಸ್ತಿ ಇದೆ. ಓಕೆ, ಸೊ ಇವಾಗ ಟನಲ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲೇ ಲೆಫ್ಟಿಗೆ ಹಾಕಿದ್ವಿ, ಒಂದೆರಡು ಫೋಟೋ ಶೂಟ್ ಮಾಡೋಣ ಅಂತಂದ್ಬಿಟ್ಟು. ಆ ಫೋಟೋಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಮೋಹನ್ ಜೈನ, ಹಿತೇಶ್ ಪಿ ಜೈನ್, ಎಟರ್ನಲ್ ರೈಡರ್. 3, 2, 1 ಗೋ. ತುಂಬ ಎಕ್ಸ್ಟ್ರೀಮ್ ಫಾಸ್ಟ್ ಬೇಡ, ವಿಡಿಯೋ ಬರಲ್ಲ. ಹಾಂ, ಟನಲ್ ಒಳಗಡೆ ಆ ಸೌಂಡ್ ಕೇಳಿಸ್ಕೊಳ್ಳೋಕೆ ಏನೋ ಒಂಥರ ಎಪಿಕ್ ಸಿಂಫನಿ. ಸೊ ಇಲ್ಲೇ ರೈಟ್ ಸೈಡ್ ಕಾಣಿಸ್ತಾ ಇದೆ ನೋಡಿ, ತುಂಗಭದ್ರಾ ಡ್ಯಾಮ್. ತುಂಬ ದೊಡ್ಡ ನದಿ, ಗೊತ್ತಿರುತ್ತೆ ನಿಮಗೆ ತುಂಗಭದ್ರಾ ಬಗ್ಗೆ, ನದಿ ಬಗ್ಗೆ ಎಲ್ಲನೂ. ಸೊ ಅದೇನು ಹೊಸದಾಗಿ ನಾನೇನು ಹೇಳೋದು ಬೇಕಾಗಿಲ್ಲ. ಆ ಕಡೆಯಿಂದ ವ್ಯೂ ಸಕ್ಕದಾಗಿದೆ. ಇಲ್ಲೇ ಗಾಡಿ ಹಾಕ್ಬಿಟ್ಟು ಚರ್ಮನಿ ತಿನ್ನೋಣ. ಕಾಪ್ಸು, ಪೊಲಿಟಿಷಿಯನ್ಸ್ ಇದಾನ.